ಪ್ರಿಯರೇ, ನಾವು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಪ್ರಾಮುಖ್ಯವಾಗಿ ಶರೀರಧಾರಿಯಾಗಿ ಮನುಷ್ಯನಾಗಿ ನಮ್ಮಂತ ಶರೀರವನ್ನು ಧರಿಸಿಕೊಂಡಂತ ಯೇಸು ಕ್ರಿಸ್ತನಲ್ಲಿ ಕಂಡು ಬಂದಂತ ದೈವತ್ವವನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಮತ್ತು ಅದರಲ್ಲಿ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಏನು ಅವಶ್ಯಕವಾಗಿದೆಯೋ ಆ ವಾಕ್ಯ ಭಾಗದಿಂದ ಪವಿತ್ರಾತ್ಮನು ಮಾತಾಡುವಂತ ಮಾತುಗಳನ್ನು ಕೂಡ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ನಾನು ಮೊದಲು ದೇವರ ವಾಕ್ಯವನ್ನು ಓದಿ ಅದರಲ್ಲಿ ನಾನು ಮುಂದೆ ಹೋಗ್ತೇನೆ. ಯೋಹಾನನು ಬರೆದಿರುವಂತ ಸುವಾರ್ತೆ 9ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನ, 2 ವಚನಗಳನ್ನು ನಾವು ಓದಿಕೊಳ್ಳೋಣ. 5ನೇ ವಚನದಿಂದ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಇದನ್ನು ಹೇಳಿ ನೆಲದ ಮೇಲೆ ಉಗಿಲಿ ಆ ಉಗಿಲಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಲಕೋ ಅಂದನು. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಲಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕವಾಗಿ ನಮಗೆ ಅನುಗ್ರಹಿಸಿ ಕೊಡಲಿ. ಪ್ರಿಯರೇ, ಯೋಹಾನನು ಬರೆದಿರುವಂತಹ ಸುವಾರ್ತೆಯಲ್ಲಿ ನಾವು ಪ್ರಾರಂಭದಿಂದಲೂ ಕೂಡ ಯೇಸು ಕ್ರಿಸ್ತನ ಒಂದು ದೈವತ್ವವನ್ನು ನಾವು ಸ್ವಲ್ಪವಾಗಿ ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಈಗ ಈ 9ನೇ ಅಧ್ಯಾಯದಲ್ಲಿ ಆತನು ಮಾಡಿರುವಂತ ಕಾರ್ಯದಲ್ಲಿ ಕಂಡು ಬಂದಂತ ದೈವತ್ವವನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ನಾನು ಕಳೆದ ಸಾರಿ ಹೇಳಿದ್ದೆ, ಮಾಡಿದಂತ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಒಂದು ಆತ್ಮಿಕವಾದಂತ ಸತ್ಯವನ್ನು ಆತನು ತಿಳಿಯಪಡಿಸಿದ್ದಾನೆ. ಆತನ ದೈವತ್ವವನ್ನು ತೋರ್ಪಡಿಸಿದ್ದಾನೆ ಮತ್ತು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಕೂಡ ಬೇಕಾಗಿರುವಂತ ಸತ್ಯಗಳನ್ನು ಕೂಡ ಆ ವಾಕ್ಯ ಭಾಗದಿಂದ ನಮಗೆ ತಿಳಿಯಪಡಿಸಿದ್ದಾನೆ. ಅದಕ್ಕಾಗಿ ಈ 9ನೇ ಅಧ್ಯಾಯದಲ್ಲಿ ಈ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿರುವಂತ ಈ ಸಂದರ್ಭದಲ್ಲಿ ನಾವು ಏನು ಗ್ರಹಿಸಿಕೊಂಡಿದ್ದೇವೆಂದರೆ, ಕೆಲಸ, ಅದರ ಪ್ರಾಮುಖ್ಯತೆ. ರಕ್ಷಣೆ ಹೊಂದಿದಂತವರು ಸೋಮಾರಿಗಳಾಗಿರಬಾರದು. ಅವರು ಕೆಲಸ ಮಾಡಬೇಕು. ಹಗಲಿರುವಾಗಲೇ ಕೆಲಸ ಮಾಡಬೇಕು, ಬೆಳಕಿರುವಾಗಲೇ ಕೆಲಸ ಮಾಡಬೇಕು. ಕತ್ತಲು ಬಂದರೆ ಯಾರು ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂತದ್ದು ನಾವು ನೋಡಿದ್ವಿ. ನಾನು 2ನೇ ಅಧ್ಯಾಯದಿಂದ ಒಂದೊಂದು ವಿಷಯ ನಾವು ಕೇಳಿಸ್ಕೊಳ್ತಾ ಬಂದಿದ್ದೇವೆ ಮತ್ತೆ ಅವೆಲ್ಲ ರಿಪೀಟ್ ಮಾಡ್ಲಿಕ್ಕೆ ನನ್ನ ಮುಂದೆ ಸಮಯವಿಲ್ಲ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದ ಒಂದು ಸತ್ಯ ಏನಂತಂದ್ರೆ, ನಾವು ಕೆಲಸ ಮಾಡುವಂತವರಾಗಿರಬೇಕು ಅಂತ ಇಲ್ಲ. ಆ ವಿಷಯವನ್ನು ನಾನು ಮುಂದೆ ಯೇಸು ಕ್ರಿಸ್ತನ ದೈವತ್ವ ಆದ್ಮೇಲೆ 2 ವಿಷಯಗಳನ್ನು ನಾನು ತಿಳಿಸ್ತೇನೆ. ಆದ್ರೆ ಇದರಲ್ಲಿ ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಪ್ರಾರಂಭಿಸಿ ಈಗಾಗಲೇ 3 ಸತ್ಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈ ವಚನ ಭಾಗದಲ್ಲಿ ಯೇಸು ಕ್ರಿಸ್ತನಲ್ಲಿ ಕಂಡುಬಂತ 3 ಸತ್ಯಗಳೇನಂತಂದ್ರೆ, ಮೊದಲನೇ ವಿಷಯ, ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನು ಯಾವಾಗಲೂ ಸಂಸಿದ್ಧನಾಗಿರ್ತಾನೆ. ಅದರಲ್ಲಿ ಆತನ ಕೆಲಸದ ವಿಷಯದಲ್ಲಿ ತನ್ನ ಶರೀರಕ್ಕೆ ಸುಖವನ್ನು ವಿಶ್ರಾಂತಿಯನ್ನು ಕೊಟ್ಟವನಲ್ಲ ಅಂತ ನಾವು ನೋಡಿದ್ದೇವೆ. ಪ್ರಾಣಾಪಾಯ ಪರಿಸ್ಥಿತಿ ಬಂದಾಗಲೂ ಕೂಡ ಕೆಲಸವನ್ನು ಬಿಟ್ಟು ಓಡಿ ಹೋದವನಲ್ಲ ಅಂತೇಳಿ ನಾವು 2 ವಿಷಯ ಅದರಲ್ಲಿ ಗಮನಿಸಿದ್ದೇವೆ. ಆಮೇಲೆ ದೈವತ್ವದಲ್ಲಿ 2ನೇ ವಿಷಯ, ಆತನು ಸರ್ವಜ್ಞನಾದಂತ ದೇವರು. ಒಬ್ಬ ಮನುಷ್ಯನು ಹುಟ್ಟುವುದಕ್ಕಿಂತ ಮುಂಚೆ ಅವನ ಬಗ್ಗೆ ತಿಳಿದವನು. ಅವನು ಯಾಕೆ ಈ ಭೂಲೋಕದಲ್ಲಿ ಹುಟ್ಟುತ್ತಾ ಇದ್ದಾನೆ, ಅವನ ಹುಟ್ಟುವಿಕೆ ಕಾರಣವೇನು ಅಂತೇಳಿ ಪ್ರತಿಯೊಬ್ಬರ ಸ್ಥಿತಿಗತಿಗಳನ್ನು ತಿಳಿದವನು ಅಂತೇಳಿ ನಾವು ಗಮನಿಸಿದ್ದೇವೆ ಕಳೆದ ಸಾರಿ. ಅದು 2ನೇ ವಿಷಯ, ಆತನು ಸರ್ವಜ್ಞನಾದಂತ ದೇವರು ಅಂತ ಹೇಳಿ. ಆಮೇಲೆ 3ನೇದಾಗಿ, ಆತನ ದೈವತ್ವದಲ್ಲಿ ನಾವು ಗಮನಿಸಿರುವಂತದ್ದು, ಆತನು ಸರ್ವಜ್ಞ ಮಾತ್ರವೇ ಅಲ್ಲ, ಆತನು ಸರ್ವಶಕ್ತಿ ಸಂಪನ್ನನು, ಇಲ್ಲ ಸರ್ವಶಕ್ತಿ ಸಾರ್ವಭೌಮತ್ವ ಉಳ್ಳಂತ ದೇವರು ಅಂತೇಳಿ ನಾವು ಗಮನಿಸಿದ್ದೇವೆ. ಅದರಲ್ಲಿ ಸಮಸ್ತವನ್ನು ತನ್ನ ಇಷ್ಟದ ಪ್ರಕಾರವಾಗಿ, ತನ್ನ ಚಿತ್ತದ ಪ್ರಕಾರವಾಗಿ ಮಾಡುವಂತ ದೇವರು. ಪ್ರಶ್ನೆ ಮಾಡುವಂತ ಹಕ್ಕು ಯಾರಿಗೂ ಇರುವುದಿಲ್ಲ. ಅದು ಆತನ ಇಷ್ಟ, ಅದು ಆತನ ಚಿತ್ತ. ನಮಗೆ ಯಾವ ಸ್ಥಿತಿಯನ್ನು ಕೊಟ್ಟಿದ್ದಾನೋ ಆ ಸ್ಥಿತಿಯಲ್ಲೇ ನಾವು ದೇವರನ್ನು ಮಹಿಮ ಪಡಿಸಬೇಕು ಅಂತೇಳಿ ಕಳೆದ ಸಾರಿ ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಕೆಲವರು ದೇವರಿಗಿಂತ ಒಳ್ಳೆತನವನ್ನು ತೋರಿಸುವಂತವ್ರು ಕೇಳುವಂತ ಪ್ರಶ್ನೆಗಳಿಗೆ ಕೂಡ ನಾವು ಆನ್ಸರ್ ಅನ್ನು ನೋಡಿದ್ದೇವೆ. ಈ ಲೋಕದಲ್ಲಿ ಬೈಬಲ್ ಅನ್ನು ವ್ಯತಿರೇಕಿಸುವಂತವರು, ಬೈಬಲ್ ದೇವರ ಮೇಲೆ ತಪ್ಪಾದಂತ ಆರೋಪಣೆ ಮಾಡುವಂತವರು
ಮಾಡುವಂತ ಪ್ರಶ್ನೆಗಳಿಗೆ ಕೂಡ ನಾವು ಉತ್ತರವನ್ನು ನಾವು ಸ್ವಲ್ಪವಾಗಿ ಕೇಳಿಸಿಕೊಂಡಿದ್ದೇವೆ. ಅದಕ್ಕಾಗಿ ಈ ವಚನ ಭಾಗದಲ್ಲಿ ಯೇಸು ಕ್ರಿಸ್ತನ ದೈವತ್ವದಲ್ಲಿ 3 ವಿಷಯ. ಆತನ ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯಾವಾಗಲೂ ಸಂಸಿದ್ಧನಾಗಿದ್ದನು 1. 2, ಆತನ ಸರ್ವಜ್ಞನಾದಂತ ದೇವರಾಗಿದ್ದನು 2. 3, ಆತನ ಸರ್ವಶಕ್ತಿ ಸಾರ್ವಭೌಮತ್ವ ಉಳ್ಳಂತ ದೇವರು. ನಾವು ಆತನ ಚಿತ್ತಕ್ಕೆ ಒಳಗಾಗಿರ್ಬೇಕೆ ಹೊರತು ನನ್ನನ್ನ ಯಾಕೆ ಹೀಗೆ ಮಾಡಿದ್ದಿ, ಅವರನ್ನ ಯಾಕೆ ಹಾಗೆ ಮಾಡಿದ್ದಿ, ನನಗ್ಯಾಕೆ ಈ ಸ್ಥಿತಿ, ಅವ್ರಿಗ್ಯಾಕೆ ಆ ಸ್ಥಿತಿ ಅಂತೇಳಿ ಪ್ರಶ್ನೆ ಮಾಡುವಂತ ಹಕ್ಕು ಅಧಿಕಾರ ನಮಗಿಲ್ಲ. ಅದಕ್ಕೆ ನಾವು ನೋಡಿದ್ದೇವೆ, ರೂಪಿಸಲ್ಪಟ್ಟಿದ್ದು ರೂಪಿಸಿದವನನ್ನು ಕೇಳಲಿಕ್ಕೆ ಹಕ್ಕಿಲ್ಲ. ನಾವು ಆತನ ಕೈಯಲ್ಲಿ ಜೇಡು ಮಣ್ಣಾಗಿದ್ದೇವೆ, ಆತನಿಗೆ ಇಷ್ಟ ಬಂದ ಹಾಗೆ ನಮ್ಮನ್ನು ಮಾಡ್ತಾನೆ. ಮತ್ತೆ ನಮ್ಮ ಶರೀರದ ವಿಷಯದಲ್ಲಿ ಕೂಡ ಕೆಲವೊಂದು ಚಿಕ್ಕ ಅವಯವಗಳು ಮಾಡಿದ್ದಾನೆ, ಕೆಲವೊಂದು ದೊಡ್ಡ ಅವಯವಗಳು ಮಾಡಿದ್ದಾನೆ, ಕೆಲವು ಕಣ್ಣಿಗೆ ಕಾಣುವಂತವು, ಕೆಲವು ಕಾಣದಿರುವಂತವು ಆತನ ಚಿತ್ತದ ಪ್ರಕಾರವಾಗಿ ಮಾಡಿದ್ದಾನೆ. ಆದ್ರೆ ಒಂದೇ, ಅದೆಲ್ಲವೂ ಕೂಡ ಕ್ಷೇಮಾಭಿವೃದ್ಧಿ ಹೊಂದಬೇಕು ಅಂತೆ. ನಮ್ಮ ಕಣ್ಣಿಗೆ ಕಾಣದಿರುವಂತ ಅವಯವಗಳು ನಮ್ಮ ಶರೀರದಲ್ಲಿ ಇದಾವೆ, ಅದು ಎಷ್ಟು ಇಂಪಾರ್ಟೆಂಟ್. ಕಾಣುವಂತ ಅವಯವಗಳಿದಾವೆ, ಚಿಕ್ಕದಾದಂತ ಅವಯವಗಳಿದಾವೆ. ಅದಕ್ಕಾಗಿ ಇವೆಲ್ಲವೂ ನೋಡಿದಾಗ ದೇವರ ಸರ್ವಶಕ್ತಿ ಸಾರ್ವಭೌಮತ್ವಕ್ಕೆ ನಾವು ಒಳಗಾಗಬೇಕೆ ಹೊರತು ನಾವು ಪ್ರಶ್ನೆ ಮಾಡುವಂತ ಅಧಿಕಾರ ನಮ್ಮಲ್ಲಿಲ್ಲ. ನಮಗೆ ಕೊಟ್ಟಂತ ಸ್ಥಿತಿಯಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಬೇಕಂತೇಳಿ 3 ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ ಯೇಸು ಕ್ರಿಸ್ತನ ದೈವತ್ವದಲ್ಲಿ. ಇವತ್ತು 4ನೇ ಒಂದು ವಿಷಯ, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ದೈವತ್ವದಲ್ಲಿ 4ನೇ ವಿಷಯ ಏನಂತಂದ್ರೆ, ಈ ವಚನ ಭಾಗದಲ್ಲಿ ನಾವು ಓದಿರುವಂತ ವಚನ ಭಾಗದಲ್ಲಿ 4ನೇ ವಿಷಯವನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಭೂಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಯಾರೋ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಮಾಡುವಂಥದ್ದು ನಾವು ಲೋಕದಲ್ಲಿ ಗಮನಿಸುವಂತ ಒಂದು ವಿಷಯವೇ. ಅಂದ್ರೆ ನನ್ನ ಬಗ್ಗೆ ಇತರರಿಗೆ ನಾನು ಪ್ರಕಟಿಸಿಕೊಳ್ಳಬೇಕು, ಇಲ್ಲ ನನ್ನ ಬಗ್ಗೆ ಅವ್ರು ತಿಳಿದುಕೊಳ್ಳಬೇಕಂತೇಳಿ ನಾನು ಏನ್ ಮಾಡ್ತೇನೆ, ಅನೇಕ ಪ್ರಯತ್ನಗಳನ್ನು ಮಾಡ್ತೇನೆ. ಅದು ಮನುಷ್ಯನ ಸರ್ವಸಾಧಾರಣವಾದ ಗುಣ. ಅದೇ ರೀತಿಯಾಗಿ ಕೆಲವರು ಏನ್ ಮಾಡ್ತಾರೆ, ನನ್ನ ಬಗ್ಗೆ ಜನರು ತಿಳ್ಕೊಳ್ಬೇಕಂದ್ರೆ ಒಳ್ಳೆ ಮಾತುಗಳಿಂದ ತಮ್ಮನ್ನು ತಾವು ಪ್ರಕಟಿಸಿಕೊಳ್ಳುವುದಕ್ಕಾಗಿ ತಾನು ಯಾರಾಗಿದ್ದೇನೆ, ಇಲ್ಲ ತಾನು ಎಂತವನಾಗಿದ್ದೇನೆ ಅಂತ ಹೇಳಿ ಆ ಮಾತುಗಳಿಂದ, ಒಳ್ಳೆ ಮಾತುಗಳಿಂದ ಮಾತಾಡುವಂತವ್ರು, ತಮ್ಮನ್ನು ಪ್ರಕಟಿಸಿಕೊಳ್ಳುವಂತವ್ರು ಲೋಕದಲ್ಲಿದ್ದಾರೆ. ಇನ್ನು ಕೆಲವರು ತಮ್ಮ ಕಾರ್ಯಗಳಿಂದ, ಒಳ್ಳೆ ಕಾರ್ಯಗಳು ಮಾಡುವಂತ ಕಾರ್ಯಗಳಿಂದ ನಾವು ನಾನು ಎಂತವನಾಗಿದ್ದೇನೋ ಪ್ರಕಟಿಸಿಕೊಳ್ಳುವಂಥದ್ದು ನಾವು ಗಮನಿಸುವಂತ ವಿಷಯ. ಆಮೇಲೆ ಇನ್ನೊಂದು ವಿಷಯ, ಕೆಲವರ ವೇಷಧಾರಣೆ, ವಸ್ತ್ರ ಅಲಂಕಾರದಿಂದ ಕೂಡ ನಾವು ಇವರು ಇಂಥವರು ಅಂತೇಳಿ ನಾವು ಗಮನಿಸಬಹುದು. ಜನರಲ್ ಆಗಿ, ಸಾಧಾರಣವಾಗಿ ಈಗ ಲಾಯರ್ ಅಂದ್ರೆ ಅವ್ರಿಗೆ ಆದಂತ ಒಂದು ಡ್ರೆಸ್ ಕೋಡ್ ಇರ್ತದೆ, ಪೊಲೀಸರಿಗೆ ಡ್ರೆಸ್ ಕೋಡ್ ಇರ್ತದೆ. ನಾವು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಅವ್ರ ಡ್ರೆಸ್ ನೋಡಿದ್ಕೊಳ್ಳಿ, ಇವ್ರ ಪೊಲೀಸರು, ಇವ್ರ ಲಾಯರು, ಇವರ ಡಾಕ್ಟರು, ಇವರ ಸೈನಿಕರು, ಇವರ ಸೇವಕರು, ಇವರ ಪಾಸ್ಟರು ಅಂತೇಳಿ ಕೆಲವರ ವೇಷಧಾರಣದಿಂದ ಕೂಡ, ಹಾಕುವಂತ ಬಟ್ಟೆಗಳಿಂದ ಕೂಡ ತಮ್ಮನ್ನು ತಾವು ಪ್ರಕಟಿಸಿಕೊಳ್ಳುವಂಥದ್ದು ನಾವು ಲೋಕದಲ್ಲಿ ಗಮನಿಸುವಂತ ವಿಷಯ. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೂಡ ಆತನು ಸತ್ತು ಜೀವಂತವಾಗಿ ಎದ್ದು ಬಂದಾಗ ಕೂಡ ಆತನು ನೋಡಿ ಒಂದು ಮಾತು ಹೇಳ್ತಾನೆ. ಲೂಕನು ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದಲ್ಲಿ ಕೂಡ 3ನೇ ವಚನದಲ್ಲಿ, ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಾಗಲೂ ಕೂಡ ನಾನು ಜೀವಂತನಾಗಿದ್ದೇನೆ, ನಾನು ಸಜೀವನಾಗಿದ್ದೇನೆ ನೋಡ್ರಿ ಅಂತೇಳಿ ಅನೇಕ ಪ್ರಮಾಣಗಳಿಂದ ಆತನು ತೋರ್ಪಡಿಸಿಕೊಂಡಿರುವಂಥದ್ದು ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದು ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಾವು ಮಾತಾಡುವಂತ ಮಾತುಗಳಿಂದ, ನಾವು ಮಾಡುವಂತ ಕಾರ್ಯಗಳಿಂದ, ನಾವು ನಮ್ಮ ವೇಷಧಾರಣೆಯಿಂದ ನಾವು ಎಂಥವರಾಗಿದ್ದೇವೋ ಜನರಿಗೆ ಅರ್ಥವಾಗ್ತದೆ, ಮತ್ತು ನಾವು ಕೂಡ ಅದನ್ನು ಪ್ರಕಟಿಸಿಕೊಳ್ಳುತ್ತೇವೆ. ಆದ್ರೆ ಇಲ್ಲಿ 9ನೇ ಅಧ್ಯಾಯದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೂಡ ಆತನು ಎಂಥವನಾಗಿದ್ದಾನೋ ತನ್ನ ಕಾರ್ಯದ ಮೂಲಕವಾಗಿ, ಇಲ್ಲಿ ಮಾಡಿರುವಂತ ಈ ಕಾರ್ಯದ ಮೂಲಕವಾಗಿ ಆತನ ತನ್ನ ದೈವತ್ವವನ್ನು ಪ್ರಕಟಿಸಿಕೊಂಡಿರುವಂತದ್ದು ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ನೋಡಿ, ಇನ್ನೊಂದು ಮಾತನ್ನ ಓದಿ ನಾನು ಈ ವಾಕ್ಯ ಭಾಗಕ್ಕೆ ಬರ್ತೇನೆ. ಮತ್ತೇನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಮತ್ತೇನು ಬರೆದಿರುವಂತ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಓದಿಕೊಂಡು ನಾವು ಯೋಹಾನ ಸುವಾರ್ತೆಯಲ್ಲಿ ಇರುವಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳೋಣ. 11ನೇ ಅಧ್ಯಾಯ
ಆ ಮೊದಲನೇ ಎರಡನೇ ವಚನದಿಂದ ನಾನು ಓದ್ತಾ ಇದ್ದೆ ನೋಡಿ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಆ ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠ ರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಈ ವಚನ ಭಾಗದಲ್ಲಿ ಸೆರೆಮನೆಯಲ್ಲಿದ್ದಂತ ಯೋಹಾನನಿಗೆ ಒಂದು ಸಂಶಯ ಹುಟ್ಟಿತ್ತು. ಏನಂತಂದ್ರೆ, ಇವರೆಲ್ಲರೂ ಕೂಡ ಮೆಸೈನ್ಗಾಗಿ ಎದುರು ನೋಡ್ತಾ ಇದ್ರು. ಮೆಸೈನ್ ಬಂದಾಗ ನಮಗೆ ಬಿಡುಗಡೆ ಆಗ್ತದೆ, ನಮ್ಮನ್ನು ರಕ್ಷಿಸ್ತಾನಂತೇಳಿ ಯಹೂದ್ಯರು ಅನೇಕ ವರ್ಷಗಳಿಂದ ಮೆಸೈನ್ಗಾಗಿ ಎದುರು ನೋಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಬಂದಾಗ, ಆತನ ಶರೀರಧಾರಿಯಾಗಿ ಭೂಲೋಕಕ್ಕೆ ಬಂದಾಗ, ಆತನ ಕಾರ್ಯಗಳ ಸುದ್ದಿಯನ್ನು ಕೇಳಿ ಆತನು ಮಾಡುವಂತ ಕಾರ್ಯಗಳು ನೋಡಿ ಕೆಲವರನ್ನು ಯೇಸು ಕ್ರಿಸ್ತನ ಬಳಿಗೆ ಆತನು ಕಲಿಸಿದ್ದಾನೆ. ಬರಬೇಕಾದವ್ ನೀನೋ, ಇಲ್ಲ ನಾವು ಮತ್ತೊಬ್ಬರಿಗಾಗಿ ಎದುರು ನೋಡಬೇಕು ಅಂತೇಳಿ ಸಂಶಯದಿಂದ ಕೇಳುವಾಗ ಯೇಸು ಆಮೇಲ್ತಾನೆ, ನೀವೇನ್ ನೋಡಿದ್ದೀರಿ, ನೀವೇನು ಕೇಳಿಸ್ಕೊಂಡಿದ್ದೀರಿ, ಅದನ್ನು ಯೋಹಾನಿಗೆ ತಿಳಿಸಿರಿ. ಅಂದ್ರೆ ಅರ್ಥ, ಮೆಸ್ಸಯ್ಯನು ಬರುವಾಗ ಕೆಲವೊಂದು ಕಾರ್ಯಗಳು ನಡೀತವೆ. ಮೆಸ್ಸಯ್ಯನು ಈ ಲೋಕಕ್ಕೆ ಬರುವಾಗ ಕೆಲವೊಂದು ಅದ್ಭುತ ಕಾರ್ಯಗಳನ್ನು ಮಾಡುವುದರಿಂದ ನಾನೇ ಮೆಸ್ಸಯ್ಯನಾಗಿದ್ದೇನೆ, ನೀವು ಎದುರು ನೋಡುವಂತ ಅರಸನು ನಾನೇ ಆಗಿದ್ದೇನಂತೇಳಿ ಕೆಲವೊಂದು ಕಾರ್ಯಗಳಿಂದ ಯೇಸು ಸ್ವಾಮಿ ಅಲ್ಲಿ ಪ್ರಕಟಿಸಿಕೊಂಡಿರುವಂತದ್ದು ಈ ವಚನ ಭಾಗದಲ್ಲಿ ನಾ ಗಮನಿಸಿ ನೋಡಿ. 4-5 ವಚನಗಳಲ್ಲಿ ಅನೇಕ ಕಾರ್ಯಗಳು. ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರ್ತದೆ, ಕುಷ್ಠರೋಗಿಗಳು ಶುದ್ಧರಾಗ್ತಾ ಇದ್ದಾರೆ, ಕಿವುಡರಿಗೆ ಕಿವಿ ಬರ್ತಾ ಇದೆ, ಸತ್ತವರು ಜೀವನ ಹೊಂದುತ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಬಂದಾಗ ಈ ಕಾರ್ಯಗಳು ನಡೀತಾ ಇದ್ದಾವೆ. ಅರ್ಥ, ಈ ಕಾರ್ಯಗಳು ನೋಡಿ ಏನ್ ಮಾಡ್ಬೇಕು, ಈತನೇ ಮೆಸ್ಸಯ್ಯನು, ಈ ಕಾರ್ಯಗಳು ನೋಡಿ ಈತನೇ ನಾವು ಎದುರು ನೋಡ್ತಿರುವಂತ ಅರಸನ್ ಅಂತೇಳಿ ಅವ್ರು ನಂಬಬೇಕು. ನನ್ನ ವಿಷಯದಲ್ಲಿ ಹೇಳ್ತಾನಲ್ಲ 6ನೇ ವಚನ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಅಂತ. ಈ ಕಾರ್ಯಗಳು ನೋಡಿ ಅನೇಕ ಅದ್ಭುತ ಕಾರ್ಯಗಳನ್ನು ಯೇಸು ಮಾಡಿದ್ದಾನೆ. ಅದಕ್ಕಾಗಿ ಇಲ್ಲಿ ಯೇಸು ಕ್ರಿಸ್ತನು ಕೂಡ ತಾನು ಶರೀರಧಾರಿಯಾಗಿ ಕಾಣಿಸಿಕೊಂಡಿದ್ದರು, ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ರು ಕೂಡ ಆತನು ಮಾಡುವಂತ ಕಾರ್ಯಗಳಿಂದ ತನ್ನ ದೈವತ್ವವನ್ನು ಆತನು ಅಲ್ಲಿ ಪ್ರಕಟಿಸಿಕೊಂಡಿರುವುದು. ನಾನೇ ದೇವರಾಗಿದ್ದೇನೆ, ನಾನೇ ಮೆಸ್ಸಯ್ಯನಾಗಿದ್ದೇನಂತೇಳಿ ಆತನು ಪ್ರಕಟಿಸಿಕೊಂಡಿರುವಂತ ಒಂದು ವಿಷಯವನ್ನು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆತನ ವಿಷಯದಲ್ಲಿ ಸಂಶಯ ಪಡದೆ ಇರುವಂತವರು ಧನ್ಯ. ಅದಕ್ಕಾಗಿ ಈ 9ನೇ ಅಧ್ಯಾಯದಲ್ಲಿ ಕೂಡ ಯೇಸು ಕ್ರಿಸ್ತನು ಒಂದು ಕಾರ್ಯ ಮಾಡಿದ್ದಾನೆ. ನಾವು ಪದೇ ಪದೇ ಓದುವಂತ ವಿಷಯ, ಹುಟ್ಟು ಕುರುಡನಿಗೆ ದೇವರು ಕಣ್ಣು ಕೊಟ್ಟಿರುವಂತ ವಿಷಯ. ಆದ್ರೆ ಈ ವಿಷಯದಲ್ಲಿ ಕೂಡ ನಾವು ಯೇಸು ಕ್ರಿಸ್ತನ ದೈವತ್ವವನ್ನು ಕಳೆದ 3 ವಿಷಯಗಳನ್ನು ಗಮನಿಸಿದ್ದೇವೆ. ಈಗ 4ನೇ ವಿಷಯ ಏನಂತಂದ್ರೆ, ಈ ಹುಟ್ಟು ಕುರುಡನಿಗೆ ಕಣ್ಣು ಕೊಡುವುದರಿಂದ ಜನರು ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈತನೇ ಮೆಸ್ಸಯ್ಯನು ಅಂತೆ, ಈತನೇ ಮೆಸ್ಸಯ್ಯನ್ ಅಂತೇಳಿ ಜನರು ಅರ್ಥ ಮಾಡ್ಕೊಳ್ಬೇಕಂತೇಳಿ ಆತನು ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿರುವಂತದ್ದು ವಾಕ್ಯ ಭಾಗದಲ್ಲಿ ನಾ ಗಮನಿಸಿದೆ. ಇನ್ನೊಂದು ವಿಷಯ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 4 ಸುವಾರ್ತೆಗಳನ್ನು ನಾವು ಗಮನಿಸುವಾಗ, 4 ಸುವಾರ್ತೆಗಳಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮಾಡಿರುವಂತ ಆ ಕಾರ್ಯಗಳನ್ನ ಗಮನಿಸುವಾಗ ಆತನು ಹೆಚ್ಚಾಗಿ ಕುರುಡರಿಗೆ ಕಣ್ಣು ಕೊಟ್ಟಿರುವಂತ ಸನ್ನಿವೇಶವನ್ನು ನಾವು ಹೆಚ್ಚಾಗಿ ಗಮನಿಸ್ತೇವೆ. 4 ಸುವಾರ್ತೆಗಳಲ್ಲಿ ನಾವು ಗಮನಿಸುವಂತ ಒಂದು ವಿಷಯ ಅಂತಂದ್ರೆ, ಹೆಚ್ಚಾಗಿ ಆತನು ಕುರುಡರಿಗೆ ಕಣ್ಣು ಕೊಟ್ಟಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸಿ ನೋಡಿ. ಒಂದು 4-5 ವಚನಗಳನ್ನ ನಾನು ತೋರಿಸ್ತೇನೆ. ಮತ್ತೇನು ಬರೋದು ಸುವಾರ್ತೆ 9ನೇ ಅಧ್ಯಾಯ, ಮತ್ತೇನು ಬರೋದು ಸುವಾರ್ತೆ 9ನೇ ಅಧ್ಯಾಯ 27ನೇ ವಚನದಲ್ಲಿ, ಇಲ್ಲ 29ನೇ ವಚನ ಓದಿಕೊಳ್ಳೋಣ. ಅಲ್ಲಿ ಇಬ್ಬರು ಕುರುಡರಿಗೆ 29, ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗಾಗಲಿ ಅಂದನು, ಆಗ ಅವರಿಗೆ ಕಣ್ಣು ಬಂದವು. 4 ಸುವಾರ್ತೆಗಳಲ್ಲಿ, ಇಲ್ಲಂದ್ರೆ ಆತನು ಮಾಡಿದಂತ ಆ ಅದ್ಭುತ ಕಾರ್ಯಗಳಲ್ಲಿ, ಸೂಚಕ ಕಾರ್ಯಗಳಲ್ಲಿ ಆತನು ಹೆಚ್ಚಾಗಿ ಮಾಡಿರುವಂತದ್ದು ಈ ಕಣ್ಣಿಲ್ಲದಂತವರಿಗೆ, ಕುರುಡರಿಗೆ ಆತನು ಕಣ್ಣು ಕೊಟ್ಟಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಬ್ಬರು ಕುರುಡರಿಗೆ ಅವರು ನಂಬಿದಂತೆಯೇ ಅವರಿಗೆ ಕಣ್ಣು ಬಂದಿರುವಂತದ್ದು ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಮತ್ತೆ ಅದೇ ರೀತಿಯಾಗಿ ಅದೇ ಮತ್ತೆ ಬರೋ ಸುವಾರ್ತೆ 12ನೇ ಅಧ್ಯಾಯ 27ನೇ
22ನೇ ವಚನದಲ್ಲಿ ಒಂದು ಮಾತು ನೋಡಿ. 22ನೇ ವಚನ 12:22ನೇ ವಚನದಲ್ಲಿ ಕೂಡ ಅಲ್ಲಿ ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನು ಆತನ ಬಲೆಗೆ ಕರೆತಂದರು. ಅಲ್ಲಿ ಯೇಸು ಆತನು ಅವನನ್ನು ಸ್ವಸ್ಥ ಮಾಡಲು ಮೂಕನಿಗೆ ಬಾಯಿ ಕಣ್ಣು ಎರಡು ಬಂದು. ನೋಡಿ, ಪ್ರತಿಯೊಂದು ಕಾರ್ಯದಲ್ಲಿ ಹೆಚ್ಚಾಗಿ ಆತನು ಕುರುಡರಿಗೆ ಕಣ್ಣು ಕೊಟ್ಟಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. 15 ದಿನದ್ದೇ ನೋಡಿ, ಅದೇ ಮತ್ತೆ ಬರೆದ ಸುವಾರ್ತೆ 15ನೇ ಅಧ್ಯಾಯ 15:30ನೇ ವಚನದಲ್ಲಿ ಕೂಡ ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲು ಇಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನು ವಾಸಿ ಮಾಡಿದನು. ಇದರಲ್ಲಿ ಕೂಡ ಕುರುಡರು ಇರುವಂತದ್ದು ನಾವು ಗಮನಿಸ್ತೇವೆ. ಮತ್ತೆ ಅದೇ ರೀತಿಯಾಗಿ 21ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ನಾವು ಗಮನಿಸೋಣ. 14ನೇ ವಚನದಲ್ಲಿ ಆಗ ಕುರುಡರು, ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು ಅಂತೇಳಿ. ಮತ್ತೆ ಅದೇ ರೀತಿಯಾಗಿ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನದಿಂದ 26ನೇ ವಚನವರೆಗೂ ನಾವು ಓದಬೇಕಾದ್ರೆ ಅಲ್ಲಿ ಕೂಡ ಕುರುಡನಿಗೆ ಕಣ್ಣು ಕೊಟ್ಟಿರುವಂತದ್ದು. ಮತ್ತು ಲೂಕನ ಬರೆದ ಸುವಾರ್ತೆ ನಡುವೆ ಒಂದು ಮಾತು ಓದೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ಒಂದು ಮಾತು ಓದೋಣ. 21ನೇ ವಚನ. ಅದೇ ಗಳಿಗೆಯಲ್ಲಿ ಆತನ ಅನೇಕರನ್ನು ರೋಗ, ಉಪದ್ರವ, ದೆವ್ವ ಇಂಥವುಗಳಿಂದ ಬಿಡಿಸಿ ವಾಸಿ ಮಾಡಿದನು ಮತ್ತು ಅನೇಕ ಮಂದಿ ಕುರುಡರಿಗೆ ಕಣ್ಣನ್ನು ದಯಪಾಲಿಸಿದನು ಅಂತೇಳಿ. ಪ್ರಿಯರೇ, ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಈ ಭೂಲೋಕದಲ್ಲಿ ಜೀವಿಸಿರುವಂತ ಆ ದಿನಗಳಲ್ಲಿ ಆತನು ಮಾಡಿರುವಂತ ಅದ್ಭುತ ಕಾರ್ಯಗಳಲ್ಲಿ ಹೆಚ್ಚಾಗಿ ಈ ಕುರುಡರಿಗೆ ಆತನು ಕಣ್ಣು ಕೊಟ್ಟಿರುವಂತದ್ದು, ಕಾಣದಿರುವಂತವರಿಗೆ ಕಣ್ಣು ಬರ ಮಾಡಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾ ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈ ಕುರುಡರಿಗೆ ಕಣ್ಣು ಕೊಡುವುದು ಆ ಮೆಸ್ಸಯ್ಯನ ಬರೋನಕ್ಕೆ ಒಂದು ಗುರ್ತಾಗಿತ್ತು. ಅಲೆ ಒಡಂಬಡಿಕೆಗಳು ನಾವು ಓದ್ತೇವೆ. ಯೇಸು ಸ್ವಾಮಿ ಕೂಡ ಮತ್ತೇನು ಬರೆದ ಸುವಾರ್ತೆ 11ನೇ ಹೇಳಿದ್ದ, ಈ ಕಾರ್ಯಗಳು ನೋಡಿ, ಏನು ಕಾರ್ಯಗಳು ನಡೀತಿದಾವೋ ಈ ಕಾರ್ಯಗಳು ನೋಡಿ ನಾನೇ ಮೆಸ್ಸಯ್ಯ ಆಗಿದ್ದೇನಂತ ನೀವು ಗ್ರಹಿಸ್ಕೊಳ್ಬೇಕಂತೇಳಿ. ಅದಕ್ಕಾಗಿ ಈ 9ನೇ ಅಧ್ಯಾಯದಲ್ಲಿ 4ನೇ ಒಂದು ವಿಷಯ ಏನಂತಂದ್ರೆ, ಈ ಕುರುಡನಿಗೆ ಯೇಸು ಸ್ವಾಮಿ ಕಣ್ಣು ಕೊಡುವುದ್ರ ಮೂಲಕ ನಾನೇ ಮೆಸ್ಸಯ್ಯನಾಗಿದ್ದೇನೆ, ಆತನು ಸರ್ವಜ್ಞನು, ಸರ್ವಶಕ್ತಿ, ಸಾರ್ವಭೌಮತ್ವವುಳ್ಳಂತ ದೇವರು, ಅಷ್ಟು ಮಾತ್ರವಲ್ಲ ಆತನೇ ಮೆಸ್ಸಯ್ಯನು ಅಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಒಂದು ಉದಾಹರಣೆ ನೋಡೋಣ ನೋಡಿ. ಒಂದು ವಚನ ಭಾಗ, ಯೇಸು ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಪ್ರವಾದಿಗಳು ಪ್ರವಚನ ಮಾಡಿದ್ದಾರೆ. ಯೆಶಾಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 29ನೇ ಅಧ್ಯಾಯ 17ನೇ ವಚನದಲ್ಲಿ ಅತ್ಯಲ್ಪ ಕಾಲದೊಳಗೆ ಲೆಬನೋನು ಅರಣ್ಯವು ತೋಟ ಆಗುವುದು, ಈಗ ತೋಟವು ಆಗಿನವರೆಗೆ ಅರಣ್ಯವಾಗಿ ಕಾಣಿಸುವುದು. 18ನೇ ವಚನ ನೋಡಿ. ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತರಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು ಅಂತೆ. ಇದು ಆ ದಿನದಲ್ಲಿ ಅಂದ್ರೆ ಮೆಸ್ಸಯ್ಯನು ಬರುವಂತ ದಿನದಲ್ಲಿ, ಮೆಸ್ಸಯ್ಯನು ಬರುವುದಕ್ಕಿಂತ ಮುಂಚೆ ಸುಮಾರು 700 ವರ್ಷಗಳ ಹಿಂದೆ ಪ್ರವಾದಿ ಅಂತ ಯೆಶಾಯನು ಪ್ರವಚಿಸಿರುವಂತ ಒಂದು ಪ್ರವಚನೆ. ಆ ದಿನದಲ್ಲಿ ಅಂದ್ರೆ ಕರ್ತನ ಯೇಸು ಕ್ರಿಸ್ತನು ಮೆಸ್ಸಯ್ಯನಾಗಿ ನಿಮ್ಮ ಮಧ್ಯಕ್ಕೆ ಬರುವಾಗ ಏನಾಗ್ತದೆ, ಕುರುಡರಿಗೆ ಕಣ್ಣು ಬರ್ತದೆ ಅಂತೇಳಿ. ಇನ್ನೊಂದು ಮಾತು ನೋಡಿ, ಅದೇ ಯೆಶಾಯನ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 5ನೇ ವಚನ. ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು. ಇದು ಕೂಡ ಆ ಮೆಸ್ಸಯ್ಯನು ಬರುವಂತ ದಿನಗಳಲ್ಲಿ ನಡೆಯುವಂತ ಕಾರ್ಯಗಳು. ಅದಕ್ಕಾಗಿ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆ ಹುಟ್ಟು ಕುರುಡನಿಗೆ ಕಣ್ಣು ಕೊಡುವುದರಲ್ಲಿ ಉದ್ದೇಶ ಏನಂತಂದ್ರೆ, ನಾನೇ ನೀವೆದುರು ನೋಡುವಂತ ಮೆಸ್ಸಯ್ಯನಾಗಿದ್ದೇನೆ, ನಿಮ್ಮ ದೇವರು ನಾನಾಗಿದ್ದೇನೆ ಅಂತೇಳಿ ಆತನು ತೋರ್ಪಡಿಸಿರುವಂತದ್ದು ಈ ವಚನ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಟೋಟಲ್ ಆಗಿ ಯೋಹಾನ ಸುವಾರ್ತೆ ಒಂದು ಮುಖ್ಯ ಉದ್ದೇಶವೇನಂತಂದ್ರೆ, ಈತನೇ ಮೆಸ್ಸಯ್ಯನು. ನಾವು ಪ್ರಾರಂಭದಲ್ಲಿ ಓದಿದ್ದೇವೆ 20ನೇ ಅಧ್ಯಾಯ 30ನೇ ವಚನದಲ್ಲಿ,
20ನೇ ಅಧ್ಯಾಯ 31ನೇ ವಚನದಲ್ಲಿ ಯೋಹಾನನು ಬರೆದಿರುವಂತ ಉದ್ದೇಶವೇನಂತಂದ್ರೆ 31ನೇ ವಚನ, ಆದ್ರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡ್ಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ. ಇಷ್ಟೆಲ್ಲ ಯಾಕೆ ಬರ್ದಿತ್ತು? ಆತನೇ ಮೆಸ್ಸಯ್ಯನು, ಆತನ ದೇವಕುಮಾರನು, ಆತನ ನೀವು ನಂಬಬೇಕು, ಅದರಿಂದ ನೀವು ನಿತ್ಯ ಜೀವನ ಪಡ್ಕೊಳ್ಳಬೇಕಂತೇಳಿ ಇಷ್ಟೆಲ್ಲ ಬರೀಲ್ಪಟ್ಟಿದೆ. ಯೇಸು ಸ್ವಾಮಿ ಇಷ್ಟೆಲ್ಲ ಕಾರ್ಯಗಳು ಮಾಡ್ಲಿಕ್ಕೆ ಕಾರಣವೇನಂತಂದ್ರೆ ನಾನೇ ಮೆಸ್ಸಯ್ಯನಾಗಿದ್ದೇನೆ, ನಾನೇ ದೇವರಾಗಿದ್ದೇನೆ ಅಂತೇಳಿ ಆತನು ಈ ಕಾರ್ಯದ ಮೂಲಕವಾಗಿ ಅವರಿಗೆ ತೋರ್ಪಡಿಸಿರುವಂತದ್ದು ಈ ವಚನ ಭಾಗದಲ್ಲಿ ನಾ ಗಮನಿಸ. ನಾಲ್ಕನೇ ಒಂದು ದೈವತ್ವ ಲಕ್ಷಣ ಏನಂತಂದ್ರೆ ನಾನು ಮೆಸ್ಸಯ್ಯನಾಗಿದ್ದೇನೆ, ನೀವೆದುರು ನೋಡುವಂತ ಮೆಸ್ಸಯ್ಯನು ನಾನಾಗಿದ್ದೇನೆ ಅಂತೇಳಿ ಈ ಕಾರ್ಯದ ಮೂಲಕವಾಗಿ ಯೇಸು ಸ್ವಾಮಿ ತಿಳಿಯಪಡಿಸಿದ್ರು. ನೋಡ್ರಿ, ಯೋಹಾನ ಬರೆಸುವ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆತನು ಮಾಡಿದ ಪ್ರತಿಯೊಂದು ಕಾರ್ಯದಲ್ಲಿ ತನ್ನ ದೈವತ್ವವನ್ನು ಅದನ್ನು ತೋರ್ಪಡಿಸಿದ್ದ. ಅದಕ್ಕಾಗಿ ಕಣ್ಣು ಕೊಡುವಂಥದ್ದು, ಕಣ್ಣು ಬರಮಾಡುವಂಥದ್ದು ಅದು ಮೆಸ್ಸಯ್ಯನು ಬಂದಾಗ ನಡೆಯುವಂತ ಕಾರ್ಯ. ಈಗ ಬಂದಿದ್ದಾನೆ, ಅಲ್ಲಿ ಮಾಡಿರುವಂತಹ ಅರ್ಥ ಏನಂತಾರೆ, ಈಗ ನಾನು ಬಂದಿದ್ದೇನೆ ನೋಡ್ರಿ, ಈ ಕಾರ್ಯಗಳನ್ನು ನೋಡಿ ಆದ್ರೂ ನನ್ನನ್ನು ನೀವು ನಂಬಬೇಕು ಅಂತೇಳಿ ತನ್ನ ಮೆಸ್ಸಯ್ಯನಲ್ಲಿ ಪ್ರಕಟಣೆ ಮಾಡಿಕೊಂಡಿರುವಂಥದ್ದು ವಚನ ಭಾಗದಲ್ಲಿ ನಾ ಗಮನಿಸ್ತೇವೆ. ಆದ್ರೆ ಇಲ್ಲಿ ಒಂದು ಆತ್ಮಿಕವಾದ ವಿಷಯ ಏನಂತಂದ್ರೆ, ಆತ್ಮಿಕವಾದ ವಿಷಯ, ಸೈತಾನನು ನಮ್ಮೆಲ್ಲರ ಕಣ್ಣುಗಳನ್ನು ಆತನು ಮಂಕು ಮಾಡಿರುವಂಥದ್ದು ದೇವರ ವಾಕ್ಯವು ನಮಗೆ ತಿಳಿಯಪಡಿಸುವಂತ ಒಂದು ಸತ್ಯವಾಗಿದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಮಾತು ಓದ್ತೀವಿ ನೋಡಿ, ದೇವರ ಸುವಾರ್ತೆಯ ಪ್ರಕಾಶವನ್ನು ನಾವು ನೋಡಬಾರದಂತೇಳಿ 4ನೇ ಅಧ್ಯಾಯ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಇವತ್ತು ಅನೇಕರ ಮನಸ್ಸನ್ನು ಆತನೇ ಮಂಕು ಮಾಡಿದ್ದಾನೆ, ಕುರುಡುತನವನ್ನು ಉಂಟು ಮಾಡಿದ್ದಾನೆ. ಆದ್ರೆ ಮೆಸ್ಸಯ್ಯನು ಬಂದಾಗ ಏನ್ ಮಾಡ್ತಾನೆ ಅಂದ್ರೆ ಆ ಮಂಕುತನವನ್ನು, ಆ ಕುರುಡುತನವನ್ನು ಆತನು ತೆಗೆದು ಹಾಕುತ್ತಾನೆ ಅಂತೆ. ಈಗಾಗಲೇ ನಮ್ಮ ಜೀವನದಲ್ಲಿ ಆ ಕಾರ್ಯ ಮಾಡಿದ್ದಾನೆ. ನಾವು ಕೂಡ ಒಂದು ಕಾಲದಲ್ಲಿ ಅನ್ಯ ಜನರಾಗಿ ಈ ಪ್ರಪಂಚದ ದೇವರ ವಿಷಯದಲ್ಲಿ ಆತನ ಅನುಸರಿಸಿ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದೇವೆ, ಕುರುಡುತನದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಆದ್ರೆ ಕರ್ತನಾಗಿರುವಂತ ದೇವರು, ಆ ಮೆಸ್ಸಯ್ಯನಾಗಿರುವಂತ ಕರ್ತನು ನಮ್ಮ ಆ ಮಂಕುತನವನ್ನು ತೆಗೆದು ಹಾಕಿದ್ದಾನೆ. ನೋಡಿ, ಎಫೆಸಿ ಪತ್ರಿಕೆಲ್ಲ ಮಾತು ಓದ್ತೀವಿ. ಎಫೆಸಿ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ ದೊಡ್ಡದಾಗಿದೆ. ಅದರ ಮಧ್ಯಭಾಗದಲ್ಲಿ ಒಂದು ಮಾತಿದೆ ನೋಡಿ, ನಮ್ಮ ಮನೋನೇತ್ರಗಳನ್ನು ಆತನು ಬೆಳಗಿಸಿದನು ಅಂತೇಳಿ. 18ನೇ ವಚನ ನೋಡಿ, 18ನೇ ವಚನ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಇಲ್ಲಿ ಬಂದಾಗ ಒಂದು ಎರಡು ಅಕ್ಷರಾರ್ಥವಾಗಿ ಕುರುಡರಿಗೆ ಕಣ್ಣು ಕೊಡುವುದರಿಂದ ಈತನೇ ಮೆಸ್ಸಯ್ಯನು ಅಂತ ತೋರ್ಪಡಿಸಲಿಕ್ಕೆ ಬಂದಿದ್ದಾನೆ, ಅದು ಮಾಡಿದ್ದಾನೆ ಶರೀರಧಾರಿಯಾಗಿ. ಇನ್ನೊಂದು ಆತ್ಮೀಯ ರೀತಿಯಲ್ಲಿ ಕೂಡ ಈ ಪ್ರಪಂಚದ ದೇವರದ ಮೂಲಕವಾಗಿ ನಮ್ಮ ಮನೋನೇತ್ರಗಳು ಮಂಕು ಮಾಡಿದ್ದಾಗ, ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅರಿಯದೆ ಕುರುಡರಾಗಿ ನಾವು ಜೀವಿಸ್ತಿದ್ದಾಗ ಆ ಕಲ್ವಾರಿ ಕ್ರೂಜೆಯಲ್ಲಿ ತನ್ನ ಅಮೂಲ್ಯವಾದಂತ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಮನೋನೇತ್ರಗಳನ್ನು, ಕುರುಡರಾಗಿರುವಂತ ನಮ್ಮನ್ನು ಆತನು ಬೆಳಗಿಸಿ ಈಗ ಬೆಳಕಿಗೆ ಸಂಬಂಧಪಟ್ಟವರನ್ನಾಗಿ, ಕತ್ತಲೆಯೊಳಗೆ ಬೆಳಕದೊಳಗೆ ನಮ್ಮನ್ನು ನಡೆಸಿ ಆತನು ತನ್ನ ನಾಮವನ್ನು ಮಹಿಮೆಪಡಿಸಿಕೊಂಡಿದ್ದ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ 4ನೇ ಒಂದು ವಿಷಯ ಏನಂತಂದ್ರೆ, ಮೆಸ್ಸಯ್ಯನು 2 ಕಾರ್ಯಗಳು ಮಾಡಿದ್ದಾನೆ. ಇಸ್ರಾಯೇಲರಲ್ಲಿ ಅಕ್ಷರಾರ್ಥವಾಗಿ ಕುರುಡರಿಗೆ ಕಣ್ಣು ಕೊಡುವುದರಿಂದ ನಾನು ಮೆಸ್ಸಯ್ಯನು ಅಂತೇಳಿ ತೋರ್ಪಡಿಸಿಕೊಂಡ. ಆಧ್ಯಾತ್ಮಿಕವಾಗಿ ಅಲ್ಪರಾಗಿ ಅನ್ಯ ಜನರಾಗಿದ್ದ ನಮ್ಮ ಜೀವನದಲ್ಲಿ ಈ ಪ್ರಪಂಚ ದೇವರು ನಮ್ಮ ಮನೋನೇತ್ರಗಳಿಗೆ ಮಂಕು ಮಾಡಿದಾಗ ಆತನ ಕಲ್ವಾರಿ ಕ್ರೂಜೆಯ ಮೂಲಕವಾಗಿ ನಮ್ಮನ್ನು ಬೆಳಗಿಸಿದ್ದಾನೆ, ನಮ್ಮ ಕಣ್ಣುಗಳನ್ನು ತೆರೆದಿದ್ದಾನೆ. ಇವತ್ತು ಆತ್ಮಿಕವಾದಂತ ಸತ್ಯಗಳನ್ನು, ಆತ್ಮಿಕವಾದಂತ ದೃಷ್ಟಿಯನ್ನು ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಘನಪಡಿಸೋಣ. ಇಲ್ಲಿ ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ದೈವತ್ವದಲ್ಲಿ 4ನೇ ಒಂದು ವಿಷಯ ಏನಂತಂದ್ರೆ, ಆತನೇ ಮೆಸ್ಸಯ್ಯನು, ನೀವು ಎದುರು ನೋಡುವಂತ ಮೆಸ್ಸಯ್ಯನ್ ಅಂತೇಳಿ ಆತನಿಗೆ ಕಣ್ಣು ಕೊಡುವುದರ ಮೂಲಕವಾಗಿ ಆತನ ತೋರ್ಪಡಿಸಿದ್ದಾರೆ. ಇದು 4ನೇ ವಿಷಯ. ಆಮೇಲೆ 5ನೇ ವಿಷಯ ನೋಡಿ, ನಾನು ಸರಳವಾದಂತ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತಿದ್ದೀನಿ, ಆಳವಾಗಿ ಏನಿಲ್ಲ, ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ಯೇಸು ಕ್ರಿಸ್ತನ ದೈವತ್ವವನ್ನು ನಾವು ಗ್ರಹಿಸಿಕೊಳ್ಳೋಣ. ಆಮೇಲೆ 5ನೇ ವಿಷಯ ನೋಡಿ, ಅದೇ 9ನೇ ಅಧ್ಯಾಯ
9ನೇ ಅಧ್ಯಾಯ ಆತನ ದೈವತ್ವದಲ್ಲಿ 5ನೇ ವಿಷಯ 32ನೇ ವಚನ ನಾನು ಓದ್ತಾ ಇದ್ದೇನೆ. 32ನೇ ವಚನ. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಯಿಂದ ಆ ಒಬ್ಬರೂ ಕೇಳಿದ್ದಿಲ್ಲ. ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾರದೆ ಇರುತ್ತಿದ್ದನು ಅಂದನು. ಇಲ್ಲಿ ನಾವು ಗಮನಿಸುವಂತ ಒಂದು ಮಾತು, ಹುಟ್ಟು ಕುರುಡನಿಗೆ ಲೋಕಾದಿಯಿಂದ ಅಂದ್ರೆ ಸೃಷ್ಟಿ ಪ್ರಾರಂಭದಿಂದಲೂ ಕೂಡ ಇದುವರೆಗೂ ಯಾರು ಕಣ್ಣು ಕೊಟ್ಟಿಲ್ಲ, ಯಾರು ಕೂಡ ಕಣ್ಣು ಕೊಟ್ಟಿಲ್ಲ. ಆದ್ರೆ ಈತನು ದೇವರಿಂದ ಬಂದವನಾದದ್ರಿಂದ, ಅಂದ್ರೆ ದೇವರಿಂದ ಬಂದವನಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಈತನು ದೇವರಿಂದ ಬಂದವನಾದದ್ರಿಂದ ಏನಾಗಿದ್ದಾನೆ, ಅಸಾಧ್ಯವಾದಂತ ಕಾರ್ಯವನ್ನು ಸಾಧ್ಯ ಮಾಡಿ, ಲೋಕಾದಿಯಿಂದ ಯಾರಿಗೂ ಕೂಡ ಅದು ಸಾಧ್ಯವಾಗದಿರುವಂತ ಕಾರ್ಯ, ಅಸಾಧ್ಯವಾದಂತ ಕಾರ್ಯ. ಹುಟ್ಟು ಕುರುಡನಿಗೆ ಕಣ್ಣು ಕೊಡುವಂತ ಲೋಕಾದಿಯಿಂದ ಒಬ್ಬರು ಕೇಳಿದ್ದಿಲ್ಲ, ಆದ್ರೆ ಈಗ ಈತನ ಬಂದು ಮಾಡಿ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು ಅಸಾಧ್ಯವಾದಂತ ಕಾರ್ಯಗಳನ್ನು ಸಾಧ್ಯಪಡಿಸುವಂತ ಕಾರ್ಯ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಮನುಷ್ಯರಾಗಿರುವಂತ ನಮಗಾದರೂ ಎಲ್ಲವೂ ಅಸಾಧ್ಯವೇ, ಆದ್ರೆ ದೇವರಿಗೆ ಮಾತ್ರ, ಈತನು ದೇವರಾದದ್ರಿಂದ, ಈತನು ಆಕಾರದಲ್ಲಿ ಮನುಷ್ಯನಾಗಿದ್ರೂ ಕೂಡ ಈತನು ದೇವರು ದೈವತ್ವ ಹೊಂದಿದವನಾಗಿದ್ರಿಂದ ಈ ಅಸಾಧ್ಯವಾದಂತ ಕಾರ್ಯ ಆತನು ಮಾಡಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಮತ್ತೇನು ಬರೆಸುವಾರ್ತೆ 19ನೇ ಅಧ್ಯಾಯದಲ್ಲಿ 26ನೇ ವಚನ ಒಂದು ಮಾತು, ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ. ಅಲ್ಲಿ ಹನುಮಂತರ ವಿಷಯದಲ್ಲಿ ಮಾತಾಡ್ತಾರೆ. ಅದೊಂದು ಮಾತು, ಮನುಷ್ಯರಿಗೆ ಅಸಾಧ್ಯವಾದದ್ದು ವಿಷಯಗಳು, ಮನುಷ್ಯರು ಮಾಡ್ಲಿಕ್ಕೆ ಆಗದಿರುವಂತ ವಿಷಯಗಳನ್ನು ಈತನೇನ್ ಮಾಡ್ತಾನೆ, ಸಾಧ್ಯ ಮಾಡ್ತಾನೆ. ಈತನಿಗೆ ಅಸಾಧ್ಯವಾದದ್ದು ಯಾವುದು? ನಂಬುವುದು ನಿನ್ನಿಂದ ಆದ್ರೆ ಸಮಸ್ತವೂ ನಂಬುವನಿಗೆ ಸಾಧ್ಯವೇ. ಅದಕ್ಕಾಗಿ ಈತನು ಅಸಾಧ್ಯವಾದಂತ ಕಾರ್ಯಗಳನ್ನು ಸಾಧ್ಯಪಡಿಸುವಂತ ದೇವರು. ಅದೇ ಯೋಹನ ಬರೆಸುವಾರ್ತೆ 11ನೇ ಅಧ್ಯಾಯದಲ್ಲಿ ಕೂಡ 40ನೇ ವಚನದಲ್ಲಿ ಲಾಜರನ ವಿಷಯದಲ್ಲಿ ಮಾರ್ತಲ್ ಗೆಲ್ಲುವಂತ ಮಾತು, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡ್ತಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆ ಗೆಲ್ತಲೆ ಸತ್ತು 4 ದಿನವಾಯ್ತು, ನಾತ ಹಿಡಿದಿದೆ, ದುರ್ವಾಸನ ಬರ್ತಾ ಇದೆ ಅಂತ ಹೇಳಿ. ಆದ್ರೆ ನೀನ್ ನಂಬಿದ್ರೆ ದೇವರಿಗೆ ಅಸಾಧ್ಯವಾಗುವಂಥದ್ದು ಯಾವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಟ್ಟ 5ನೇ ವಿಷಯ, ಇಲ್ಲಿ ಯೇಸು ಸ್ವಾಮಿ ಲೋಕಾದಿಯಿಂದ ಯಾರು ಮಾಡಲಿಕ್ಕೆ ಆಗದಿರುವಂತ ಕಾರ್ಯ, ಅಸಾಧ್ಯವಾದಂತ ಕಾರ್ಯವನ್ನು ಮಾಡಿ ತನ್ನ ದೈವತ್ವವನ್ನು ಅಲ್ಲಿ ತೋರ್ಪಡಿಸಿರುವಂತದ್ದು ಈ ವಚನ ಭಾಗದಲ್ಲಿ ನಾ ಗಮನಿಸ್ತಾ ಇದ್ದೀನಿ. ಇದು 5ನೇ ವಿಷಯ, ಅಸಾಧ್ಯವಾದದ್ದನ್ನು ಸಾಧ್ಯಪಡಿಸುವಂತ ಕರ್ತನು. ಆದ್ರೆ ನಂಬಿಕೆ ಮೂಲಕ ನಾವೇನ್ ಮಾಡಬೇಕು, ಅದನ್ನು ಸ್ವತಂತ್ರಿಸಿಕೊಳ್ಳಬೇಕು. ನಂಬುವವನಿಗೆ ಸಮಸ್ತವೂ ಸಾಧ್ಯವಂತೇಳಿ ವಾಕ್ಯದಲ್ಲಿ ನಾವು ಗಮನಿಸಿದ್ದೇವೆ. ಆಮೇಲೆ 6ನೇ ವಿಷಯ, ಅದೇ ಆತನ ದೈವ 9ನೇ ಅಧ್ಯಾಯದಲ್ಲಿ ನೋಡಿ, 6ನೇ ವಿಷಯ 9ನೇ ಅಧ್ಯಾಯ 34ನೇ ವಚನ 35ನೇ ವಚನ ನಾನು ಓದ್ತಾ ಇದ್ದೀನಿ. ಈ ಮಾತಿಗೆ ಅವರು, ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು, ನಮಗೆ ಉಪದೇಶ ಮಾಡುತ್ತೀಯೋ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. 35ನೇ ವಾಕ್ಯ, ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು. ಈ 2 ವಚನಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ದೇವರ ಆತ್ಮನ ಹೇಳುವಂತ ಮಾತೇನಂತಂದ್ರೆ, ಯಾರು ಹೊರಗೆ ಹಾಕಲ್ಪಟ್ಟಿದ್ದಾರೋ, ಬಹಿಷ್ಕಾರ ಹಾಕಲ್ಪಟ್ಟಿದ್ದಾರೋ, ತಿರಸ್ಕಾರಕ್ಕೆ ಒಳಗಾಗಿದ್ದಾರೋ ಅಂತವರನ್ನು ಈತನು ಹುಡುಕಿ ರಕ್ಷಿಸುವಂತ ದೇವರಾಗಿದ್ದ. ನೋಡಿ, ಈತನನ್ನು, ಈ ಹುಟ್ಟು ಕುರುಡನು ಕಣ್ಣು ಬಂದಾಗ ಈ ಫರಿಸಾಯರು ಏನ್ ಮಾಡಿದ್ದಾರೆ, ಆತನನ್ನು ಹೊರಗೆ ಹಾಕಿದ್ದಾರೆ. ಅಂದ್ರೆ ಅರ್ಥ ಬಹಿಷ್ಕಾರ ಮಾಡಿದ್ದಾರೆ, ಊರಿಂದ ಹೊರಗೆ ಹಾಕಿದ್ದಾರೆ. ಆದ್ರೆ ಅದನ್ನು ತಿಳಿದಿರುವಂತ ಕರ್ತನು ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು. ನೋಡಿ, ಅದ್ಭುತವಾದಂತ ಗುಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ, ನಶಿಸುವವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಮಾರನು ಬಂದನು. ಯಾರು ಹೊರಗೆ ಹಾಕಲ್ಪಟ್ಟಿದ್ದಾರೋ, ಯಾರು ತೃಣೀಕರಕ್ಕೆ ಒಳಗಾಗಿದ್ದಾರೆ ಅಂತವರನ್ನು ಆತನು ಹುಡುಕಿ ರಕ್ಷಿಸುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ನಮ್ಮ ರಕ್ಷಣೆಯಲ್ಲಿ ಕೂಡ ನಾವು ಯಾವ ಗಣನೆಗೆ ಬಾರದಂತವ್ರು, ಯಾವ ಯೋಗ್ಯತೆ ಇಲ್ಲದಂತವ್ರು, ಯಾವ ಹೆಸರಿಲ್ಲದಂತವ್ರು, ಎಲ್ಲೋ ದೂರದಲ್ಲಿ ಬಿಸಾಡಲ್ಪಟ್ಟಂತವ್ರು, ಯಾವ ಯೋಗ್ಯತೆ ಇಲ್ಲದಂತವ್ರು, ಆದ್ರೆ ನಮ್ಮನ್ನು ಹುಡುಕಿ ಆತನು ರಕ್ಷಿಸಿದ್ದಾನೆ. ಅದಕ್ಕಾಗಿ ದೈವತ್ವದಲ್ಲಿ 6ನೇ ಒಂದು ಸ್ವಭಾವ ಏನಂತಂದ್ರೆ, ಯಾರು ಬಹಿಷ್ಕಾರ ಹಾಕಲ್ಪಡ್ತಾರೆ, ಯಾರು ಹೊರಗೆ ಹಾಕಲ್ಪಡ್ತಾ ಇದ್ದಾರೋ ಅಂತವರನ್ನು ಆತನು ಹುಡುಕಿ ರಕ್ಷಿಸುವಂತ ದೇವರಾಗಿದ್ದಾನಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೀವಿ. ಅದನ್ನು ಬಂದಂತ ಉದ್ದೇಶವೇ ಅದೇ. ಯಾರು ದುಃಖದಲ್ಲಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ, ಯಾರು ನೋವಿನಲ್ಲಿದ್ದಾರೋ, ಸತ್ಯಕ್ಕಾಗಿ ಯಾರು ಹಿಂಸೆ ಪಡ್ತಾ ಇದ್ದಾರೋ ಅಂತವರನ್ನು
ಆತನ ಹುಡುಕಿ ರಕ್ಷಿಸುವಂತ ದೇವರಾಗಿದ್ದಾನೆ. ಹಾಗಾಗಿ ಇಲ್ಲಿ ಈ ಕುರುಡನ ವಿಷಯದಲ್ಲಿ ಕಣ್ಣು ಬಂದಾಗ ಇದನ್ನ ಏನ್ ಮಾಡಿದ್ರು, ಹೊರಗೆ ಹಾಕಿದ್ದಾರೆ, ಬಹಿಷ್ಕಾರ ಮಾಡಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಅವನನ್ನು ಹುಡುಕಿಕೊಂಡು ಹೋಗಿರುವಂತದ್ದು ಈ ವಚನ ಭಾಗದಲ್ಲಿ ನಾ ಗಮನಿಸ್ತೇನೆ. ಅದ್ರ ಒಂದು ವಿಷಯ ನಾ ಗಮನಿಸ್ತೇನೆ, ಹೇಳ್ತೇನೆ, ಸ್ವಸ್ಥತೆ ಬೇರೆ, ರಕ್ಷಣೆ ಬೇರೆ. ಅಂದ್ರೆ ಇಲ್ಲಿ ಈ ಹುಟ್ಟು ಕುರುಡನಿಗೆ ಆತನು ಯಾರೋ ಮೊದಲು ಗೊತ್ತಿರಲಿಲ್ಲ. ಯೇಸು ಆತನು ಯಾರು ನನಗೆ ಗೊತ್ತಿಲ್ಲ ಅಂತ ಆತನ ಹೇಳ್ತಾನೆ ನೋಡಿ 11ನೇ ವಚನದಲ್ಲಿ. ಸ್ವಸ್ಥತೆ ಹೊಂದಿದಾಗ ಯೇಸು ಕ್ರಿಸ್ತನ ಬಗ್ಗೆ ಆತನ ಏನು ಗೊತ್ತಿರಲಿಲ್ಲ. 11ನೇ ವಚನದಲ್ಲಿ ನೋಡಿ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಲಕ್ಕೆ ಹೋಗಿ ತೊಲಕೋ ಎಂದು ಹೇಳಿದನು. ನಾನು ಹೋಗಿ ತೊಲಕೊಂಡೆನು, ಕಣ್ಣು ಬಂದವು ಅಂದನು. ಅವನು ಎಲ್ಲಿದ್ದಾನೆ ಎಂದು ಅವನನ್ನು ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ ಅಂದನು. ಅಂದ್ರೆ ಯೇಸು ಸ್ವಾಮಿ ಯಾರೋ ಗೊತ್ತಿಲ್ಲ, ಆದ್ರೂ ಕೂಡ ಅವನು ಸ್ವಸ್ಥತೆಯನ್ನು ಹೊಂದಿಕೊಂಡಿರುವಂತದ್ದು ವಚನ ಭಾಗದಲ್ಲಿ ಗಮನಿಸ್ತೇವೆ. ಆದ್ರೆ 25ನೇ ವಚನ ನೋಡಿ, ಅಲ್ಲಿ ಕೂಡ ಒಂದು ಮಾತಿದೆ. ಅವನು ಆತನು ಭಕ್ತಿಹೀನನು ಏನು ನಾನರಿಯೆ, ಒಂದು ಮಾತ್ರ ಬಲ್ಲೆ, ಕುರುಡನಾಗಿದ್ದನು, ಈಗ ಕಣ್ಣು ಕಾಣುತ್ತವೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಸ್ವಸ್ಥತೆ ಬೇರೆ. ಸ್ವಸ್ಥತೆ ಆತನು ಹೊಂದಿದಾಗ ಯೇಸು ಸ್ವಾಮಿ ಯಾರೋ ಆತನಿಗೆ ಗೊತ್ತಿರಲಿಲ್ಲ. ಯೇಸು ಸ್ವಾಮಿ ಯಾರು ಆತನ ಗೊತ್ತಿರಲಿಲ್ಲ, ಆದ್ರೂ ಕೂಡ ಅವನು ಸ್ವಸ್ಥತೆ ಹೊಂದಿದ್ದಾನೆ. ಆದ್ರೆ ರಕ್ಷಣೆ ಅನ್ನುವಂಥದ್ದು, ಇದು ರಕ್ಷಣೆ ಅನ್ನುವಂಥದ್ದು ನಾವು ಅನುಭವದಿಂದ ತಿಳಿದುಕೊಳ್ಳುವಂಥದ್ದು ಪ್ರೇರೆ. ಇವತ್ತು ಅನೇಕ ಜನರು ಸ್ವಸ್ಥತೆ ಪಡೆದಾಗ ನಾನು ಯೇಸುವನ್ನು ನಂಬಿದ್ದೇನೆ, ಸ್ವಸ್ಥತೆ ಆದಾಗ ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳಿ ಭ್ರಮೆಯಲ್ಲಿ ನಿಜವಂತ ರಕ್ಷಣೆ ಹೊಂದದೆ ಸಭೆಗಳಲ್ಲಿ ಸೇರಿಸಲ್ಪಟ್ಟವರು ಎಷ್ಟೋ ಜನರಿದ್ದಾರೆ. ಸ್ವಸ್ಥತೆಯಿಂದ ರಕ್ಷಣೆ ಅಲ್ಲ ಪ್ರೇರೆ, ಅದು ಸ್ವಸ್ಥ ದೇವರ ಕೃಪೆ. ದೇವರ ಕೃಪೆಯಿಂದ ನಮಗೆ ಮಾಡುವುದು. ಅದ್ರ ರಕ್ಷಣೆ ಅನ್ನುವಂಥದ್ದು ಅದು ನಮ್ಮ ಸ್ವಂತ ಅನುಭವ ಆಗಿರಬೇಕು. ನಮ್ಮನ್ನು ನಾವು ಗ್ರಹಿಸಿಕೊಂಡು ಆ ಪಾಪವನ್ನು ಒಪ್ಪಿಕೊಂಡು ಅನುಭವದಿಂದ ಆತನ ತಿಳಿದುಕೊಳ್ಳುವುದು ಆಗಿರಬೇಕು. ಅದಕ್ಕಾಗಿ 6ನೇ ಒಂದು ಸ್ವಭಾವ ಏನಂತಂದ್ರೆ, ಯೇಸು ಕ್ರಿಸ್ತನ ದೈವತ್ವದಲ್ಲಿ 6ನೇ ಒಂದು ಸ್ವಭಾವ, ಹೊರಗೆ ಹಾಕಲ್ಪಟ್ಟಂತವರನ್ನು ಇಲ್ಲ ಬಹಿಷ್ಕಾರ ಹಾಕಲ್ಪಟ್ಟಂತವರನ್ನು ಆತನು ಹುಡುಕಿ ರಕ್ಷಿಸುವಂತವನು ಒಂದು. ಅದರಲ್ಲಿ ಇನ್ನೊಂದು ವಿಷಯ, ಸ್ವಸ್ಥತೆ ಬೇರೆ. ಸ್ವಸ್ಥತೆ ಹೊಂದಿದಾಗ ಯೇಸು ಸ್ವಾಮಿ ಬಗ್ಗೆ ಆತನಿಗೆ ಮಾಹಿತಿ ಇರಲಿಲ್ಲ. ಯಾರೋ ಒಬ್ಬ ಯೇಸು ಎಂಬ ಒಬ್ಬ ಬಂದನು, ಆತನ ಎಂತವ್ರು ನಾನು ಅರಿಯೆ, ಭಕ್ತಿಹೀನೋ ಭಕ್ತರು ನಾನು ಅರಿಯೆ ಅಂತೇಳಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾವ ಮಾಹಿತಿ ಇಲ್ಲದಿದ್ರು ಕೂಡ ಅವನು ಸ್ವಸ್ಥತೆಯನ್ನು ಪಡ್ಕೊಂಡಿದ್ದಾನೆ. ಆದ್ರೆ ರಕ್ಷಣೆ ಹಾಗಲ್ಲ ಪ್ರಿಯರೇ. ರಕ್ಷಣೆ ಆತನು ಯಾರೋ ನಾವು ತಿಳಿದವರಾಗಿರ್ಬೇಕು. ನಾವು ಅನುಭವದಿಂದ ನಾವು ಆತನನ್ನು ತಿಳಿದುಕೊಂಡವರಾಗಿರ್ಬೇಕಂತೇಳಿ ವಚನ ಭಾಗದಲ್ಲಿ ನಾ ಗಮನಿಸ. ಅದನ್ನು 7ನೇ ವಿಷಯದಲ್ಲಿ ನಾವು ನೋಡ್ತೀವಿ ನೋಡಿ. ಯೇಸು ಕ್ರಿಸ್ತನ ದೈವತ್ವದಲ್ಲಿ 7ನೇ ವಿಷಯ ಏನಂತಂದ್ರೆ, ಅದೇ 35ನೇ ವಚನದಿಂದ 38ನೇ ವಚನವನ್ನು ನಾವು ಓದ್ತಾ ಇದ್ದೇನೆ ನೋಡಿ. ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು, ನೀನು ಮನುಷ್ಯ ಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದ. ಅದಕ್ಕವನು, ಆತನು ಯಾರು ಸ್ವಾಮಿ, ತಿಳಿಸಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಯೇಸು, ನೀನು ಅವನನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತಾಡ್ತಿರೋ ನಾನೇ ಅವನು ಅಂದನು. ಅವನು ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿದ್ದನು. ನೋಡಿ, ಇದು ರಕ್ಷಣಾ ಅನುಭವ. ಇಷ್ಟುವರೆಗೂ ಆತನ ಶಾರೀರಿಕವಾದಂತ ಒಂದು ಸ್ವಸ್ಥತೆ ಬಗ್ಗೆ ನಾವು ಓದಿದ್ದೇವೆ. ಆತನ ಸ್ವಸ್ಥತೆ ಹೊಂದಿದಾಗ ಯೇಸು ಕ್ರಿಸ್ತನ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಆದರೆ ರಕ್ಷಣೆ ಅನ್ನುವಂಥದ್ದು ಆತನನ್ನು ತಿಳ್ಕೊಂಡು ಅನುಭವದಿಂದ ತಿಳಿದುಕೊಂಡು ಆತನ ನಂಬುವುದೇ ರಕ್ಷಣೆ. ಆದ್ರೆ ಈ ವಚನದಲ್ಲಿ 35ನೇ ವಚನದಿಂದ 38ನೇ ವಚನದವರೆಗೂ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನಂತಂದ್ರೆ, ಹೊರಗೆ ಹಾಕಲ್ಪಟ್ಟಂತವರಿಗೆ ಇಲ್ಲ ಬಹಿಷ್ಕಾರ ಹಾಕಲ್ಪಟ್ಟಂತವರಿಗೆ ಯೇಸು ಸ್ವಾಮಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತ ದೇವರಾಗಿದೆ. ತನ್ನನ್ನು ತಾನು ಪ್ರಕಟಿಸಿಕೊಳ್ಳುದು. ಇಲ್ಲಿ ಬಂದು ಮನುಷ್ಯ ಕುಮಾರನನ್ನು ನಂಬುತ್ತೆಯೋ, ಈತನಿಗೆ ಆತನು ಯಾರು ನನಗೆ ಗೊತ್ತಿಲ್ಲ, ಆತನು ಯಾರು ಸ್ವಾಮಿ, ನೀನು ಅದನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತಾಡಿದ್ರು ನಾನೇ ಆ ಮನುಷ್ಯ ಕುಮಾರ, ಇಲ್ಲ ಆ ಮೆಸೈ ನಾನೇ ಅಂತೇಳಿ ತನ್ನನ್ನು ತಾನು ಪ್ರಕಟಿಸಿಕೊಂಡಾಗ ಆತನೇನ್ ಮಾಡ್ತಾನೆ, ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿದ್ದನು. ಅದಕ್ಕಾಗಿ ಪ್ರಿಯರೇ, 7ನೇ ಒಂದು ದೈವತ್ವ ಏನಂತಂದ್ರೆ, ಆತನು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತದ್ದೇ. ಯಾರು ಹೊರಗೆ ಹಾಕಲ್ಪಟ್ಟಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ, ಯಾರು ಬಹಿಷ್ಕಾರ ಹಾಕಲ್ಪಟ್ಟಿದ್ದಾರೋ, ಯಾರು ವೇದನೆಯಲ್ಲಿ ಸಮಸ್ಯೆಗಳಲ್ಲಿ ಶೋಧನೆಗಳಲ್ಲಿ ಬಿದ್ದಿದ್ದಾರೋ ಅಂತವರಿಗೆ ಯೇಸು ಸ್ವಾಮಿ ತನ್ನನ್ನು ಆತನು ಪ್ರಕಟಿಸಿಕೊಳ್ಳುವಂಥದ್ದು, ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತ ದೇವರಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಒಂದು ಮಾತು ಓದೋ ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯ. ಯೆಶಾಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತಿದೆ. 7ನೇ ವಚನದಲ್ಲಿ ನೋಡಿ, ನಾನು
ಪುರಾತನದವರನ್ನು ಸೃಷ್ಟಿಸಿದ ಅಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಪ್ರಿಯರೇ, ಆ ಪುರಾತನ ಕಾಲದಿಂದ ಪುರಾತನದವರನ್ನು ಸೃಷ್ಟಿಸಿದ ಅಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಅಂತವರಿದ್ದರೆ ನನ್ನ ಎದುರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ, ಭವಿಷ್ಯತ್ಗಳನ್ನು ಹೇಳಲಿ. ನೋಡಿ, ಈತನು ತನ್ನನ್ನು ಪ್ರಕಟಿಸಿಕೊಳ್ಳುವಂತ ದೇವರು. ಯಾವಾಗಿಂದ? ಪುರಾತನದವರನ್ನು ಸೃಷ್ಟಿಸಿದ ಅಂದಿನಿಂದ ಆತನ ಹಾಗೆ ಈ ಭೂಲೋಕದಲ್ಲಿ ಪ್ರಕಟಿಸಿಕೊಂಡಂತವರು ಒಬ್ಬರಿಲ್ಲ ಪ್ರಿಯ. ಆತನು ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ. ನಾನು ದೇವರಾಗಿದ್ದೇನೆ, ನನ್ನನ್ನು ನೋಡ್ರಿ, ಈ ಕಾರ್ಯಗಳು ನೋಡಿ, ಈ ಗುಣಲಕ್ಷಣಗಳು ನೋಡಿ ನನ್ನನ್ನು ತಿಳ್ಕೊಳ್ರಂತೇಳಿ ದೇವರು ತನ್ನ ಅದ್ಭುತವಾದಂತ ಗುಣಲಕ್ಷಣಗಳನ್ನು ಆತನು ಪ್ರಕಟಿಸಿಕೊಂಡಿದ್ದಾನೆ. ನೋಡಿ, ರೋಮ ಪತ್ರಿಕೆಲ್ಲ ಮಾತು ಓದ್ತಿವೆ. ರೋಮಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಮೂಲಕವಾಗಿ ಆತನು ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ. 19ನೇ ವಚನ, ರೋಮಪತ್ರಿಕೆ 1ನೇ 19ನೇ ವಚನದಲ್ಲಿ, ಯಾಕಂದ್ರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ, ಅದನ್ನ ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ದೇವರ ಬಗ್ಗೆ ಏನು ತಿಳಿಯಬೇಕೋ ಅದನ್ನು ದೇವರೇನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಯಾವ ರೀತಿಯಾಗಿ ನೋಡಿ, ಹೇಗಂದ್ರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದ್ರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗತ್ತುತ್ಪತ್ತಿ ಮೊದಲುಕೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತೇವೆ. ಹೀಗಿರುವುದರಿಂದ ಅವರು ಉತ್ತರವುಳ್ಳವರು. ಪ್ರಿಯರೇ, ದೇವರು ತನ್ನ ಸೃಷ್ಟಿಯ ಮೂಲಕವಾಗಿ, ತನ್ನ ಅದ್ಭುತವಾದಂತಹ ಗುಣಲಕ್ಷಣಗಳ ಮೂಲಕವಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ. ಸೃಷ್ಟಿಯಲ್ಲಿ ಆತನ ನಿತ್ಯ ಶಕ್ತಿ, ಆತನ ಗುಣಲಕ್ಷಣಗಳು, ಆ ದೇವತ್ವ ಪ್ರಕಟಿಸಿಕೊಂಡಿದ್ದಾನೆ. ಆದ್ರೆ ಅನೇಕ ಜನರು ಗ್ರಹಿಸಿಕೊಂಡಿಲ್ಲ ಪ್ರಿಯರೇ. 23ನೇ ವಚನದಲ್ಲಿ ನೋಡಿ, ಆತನು ಪ್ರಕಟಿಸಿಕೊಂಡಿದ್ರು ಕೂಡ ಅವ್ರೇನ್ ಮಾಡಿದ್ರೆ, ಲೈವ್ ಇಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲೈವ್ ಆಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡು ಸೃಷ್ಟಿಯ ಮೂಲಕವಾಗಿ ದೇವರು ತನ್ನನ್ನು ಪ್ರಕಟಿಸಿಕೊಂಡು, ನೋಡಿ ನಾನಿದ್ದೇನೆ, ನನ್ನನ್ನು ನೋಡ್ರಿ ಅಂತೇಳಿ ಆತನು ಪ್ರಕಟಿಸಿಕೊಂಡಾಗಲೂ ಕೂಡ ಅದರ ಮನುಷ್ಯರೇನ್ ಮಾಡಿದ್ದಾರಂದ್ರೆ, ಲೈವ್ ಆಗುವಂತ ಸೃಷ್ಟಿಯ ವಸ್ತುಗಳನ್ನೇ ಅವರು ಪೂಜೆ ಮಾಡಿ ದೇವರಿಂದ ಅವರು ದೂರವಾಗಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕಾಗಿ ಸೃಷ್ಟಿಯ ಮೂಲಕ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಮತ್ತಿನ್ನೊಂದು ನೋಡಿ, ನಮಗೆ ಕೆಲವೊಂದು ಸದುಪಾಯಗಳು ಕೊಡುವುದರಿಂದ, ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದಲ್ಲಿ 14ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡಿ, ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ದೇವರು ತನ್ನ ವಿಷಯದಲ್ಲಿ ನಾನು ದೇವರಾಗಿದ್ದೇನೆ, ನನ್ನ ನೋಡ್ರಿ ಅಂತೇಳಿ ತನ್ನ ವಿಷಯದಲ್ಲಿ ಆತನು ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡ್ತಾ ಬಂದವನು ಆತನೇ ಎಂದು ಹೇಳಿದರು. ನೋಡಿ, ಸೃಷ್ಟಿಯ ಮೂಲಕವಾಗಿ, ಪ್ರಕೃತಿಯ ಮೂಲಕವಾಗಿ, ನಮಗೆ ಆಹಾರ ಕೊಡುವುದರ ಮೂಲಕವಾಗಿ, ಸುಗ್ಗಿಯ ಕಾಲಗಳನ್ನು ಕೊಡುವುದರ ಮೂಲಕವಾಗಿ, ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡುವುದರ ಮೂಲಕವಾಗಿ ಆತನು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ನಾನು ದೇವರಾಗಿದ್ದೇನೆ, ನನ್ನನ್ನು ನಂಬಿರಿ ಅಂತೇಳಿ ಆತನು ಪ್ರಕಟಿಸಿಕೊಂಡಿದ್ದಾನೆ. ಆದ್ರೆ ಜನರಾತನ ನಂಬಲಿಕ್ಕೆ ಆಗಲಿಲ್ಲ ಪ್ರಿಯರೇ. ಸೃಷ್ಟಿಯ ಮೂಲಕವಾಗಿ ಪ್ರಕಟಿಸಿಕೊಂಡಿದ್ದಾನೆ. ಮತ್ತು ಇಸ್ರಾಯೇಲರ ಮೂಲಕವಾಗಿ ಒಬ್ಬನನ್ನು ಆರಿಸಿಕೊಂಡು ಅವನ ಮೂಲಕವಾಗಿ ದೊಡ್ಡ ಜನಾಂಗವನ್ನು ಮಾಡಿ ಐಗುಪ್ತ ದೇಶದಿಂದ ಕನಾನು ದೇಶದವರೆಗೂ ಅವರನ್ನು ನಡೆಸ್ಕೊಂಡು ಬರುವಂತ ಆ ದಾರಿಯಲ್ಲಿ ಆತನ ಅದ್ಭುತವಾದಂತ ಕಾರ್ಯಗಳು ಮಾಡಿ ಸರ್ವ ಲೋಕಕ್ಕೆ ತನ್ನ ಶಕ್ತಿಯನ್ನು ಪ್ರಕಟಿಸಿದ್ದ. ಇಸ್ರಾಯೇಲ್ ಮೂಲಕವಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದ ಪ್ರಪಂಚಕ್ಕೆ. ಮತ್ತು ಕಡೆಯ ದಿನಗಳಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕ ಆತನ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಸ್ವಾಮಿ ಆತನ ಪ್ರಕಟಿಸಿದ್ದಾನೆ. ಕೊಲೊಸ್ಸೆ ಪತ್ರಿಕೆ 1:15ರಲ್ಲಿ ಆತನ ಅದೃಶ್ಯನಾದಂತ ದೇವರ ಪ್ರತಿರೂಪನಾಗಿ ಲೋಕಕ್ಕೆ ಬಂದ. ಪ್ರಿಯ, ದೇವರು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಆದ್ರೆ ಅನೇಕ ಜನರು ನಂಬಲಿಲ್ಲ, ಅನೇಕ ಜನರು ದೇವರಿಗೂ ದೂರಸ್ಥರಾಗಿದ್ದಾರೆ. ಅದಕ್ಕಾಗಿ ನಾವು ಅದನ್ನು ತಿಳಿದುಕೊಂಡಿವಿ. ಈ ವಚನ ಭಾಗದಲ್ಲಿ ಕೂಡ ಇಲ್ಲಿ ಆ ಬಹಿಷ್ಕಾರ ಹಾಕಲ್ಪಟ್ಟಂತ ಆ ಹುಟ್ಟು ಕುರುಡನಿಗೆ ಇದನ್ನೇನ್ ಮಾಡ್ತಾನೆ, ಪ್ರಕಟಿಸಿಕೊಂಡಿದ್ದ ನಾನೇ ಮನುಷ್ಯ ಕುಮಾರನು ಅಂತ ಹೇಳಿದಾಗ ಆತನೇನ್ ಮಾಡ್ತಾನೆ, ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿದ್ದನು. ಪ್ರಿಯರೇ, ಸ್ವಸ್ಥತೆ ಬೇರೆ, ರಕ್ಷಣೆ ಬೇರೆ. ರಕ್ಷಣೆ ಅನುಭವದಿಂದ ನಾವು ತಿಳಿದುಕೊಳ್ಳಬೇಕು. ನಾನು ಇಲ್ಲಿ ಮುಗಿಸಿದೆ, 7 ವಿಷಯದಲ್ಲಿದ್ದೆ. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ದೈವತ್ವದಲ್ಲಿ 7 ವಿಷಯ ನಾವು ಗಮನಿಸಿದ್ದೇವೆ. ಆತನು ದೈವ ಚಿತ್ತವನ್ನು ಯಾವಾಗಲೂ ನೆರವೇರಿಸಲಿಕ್ಕೆ ಸಂಸಿದ್ಧನಾಗಿದ್ದನು. ಆತನ ಸರ್ವಜ್ಞನಾದಂತ ದೇವರು, ಆತನ ಸರ್ವಶಕ್ತಿ ಸಾರ್ವಭೌಮತ್ವವುಳ್ಳಂತವನು, ಆತನ ಮೆಸ್ಸೈನಾಗಿ ಪ್ರಕಟಿಸಿಕೊಂಡಿದ್ದಾನೆ. ಮತ್ತು ಅಸಾಧ್ಯವಾದದ್ದನ್ನು ಸಾಧ್ಯಪಡಿಸುವಂತ ದೇವರು, ಬಹಿಷ್ಕಾರ ಹಾಕಲ್ಪಟ್ಟಂತವರನ್ನು ಹುಡುಕಿ ರಕ್ಷಿಸುವಂತ ದೇವರು, ತನ್ನನ್ನು ತಾನು ಜನರಿಗೆ ಪ್ರಕಟಿಸಿಕೊಂಡು ಶ್ರೇಷ್ಠವಂತ ರಕ್ಷಣೆ ಕೊಡುವಂತ ದೇವರಾಗಿದೆ. ಅದಕ್ಕಾಗಿ ಇಂಥ ಶ್ರೇಷ್ಠವಂತ ಕರ್ತನು ನಮಗೆ ಸಿಕ್ಕಿದ್ದಾನೆ.
ನಾವು ದೇವರ ಸ್ತೋತ್ರ ಸಲ್ಲಿಸೋಣ. ಮುಂದಿನ ದಿನಗಳಲ್ಲಿ ಆತನ ಬಗ್ಗೆ ಇನ್ನೂ ಹೆಚ್ಚಾಗಿ ಕಲ್ತುಕೊಂಡು ದೇವರ ಮಹಿಮೆಗಾಗಿ ಈ ಭೂಲೋಕದಲ್ಲಿ ಜೀವಿಸೋಣ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತಾನೆ. ಎಲ್ಲರಿಗೂ ಧನ್ಯವಾದ.